Hello traders, let's go to the content. So ಇವತ್ತಿನ ಕಂಟೆಂಟ್ ಬಂದು ರಿಸ್ಕ್ ರಿವಾರ್ಡ್. ಈ ರಿಸ್ಕ್ ರಿವಾರ್ಡು ವೆರಿ 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 ಇಂಪಾರ್ಟೆಂಟು ಒಬ್ಬ ಟ್ರೇಡರು ಸಕ್ಸಸ್ಫುಲ್ ಟ್ರೇಡರ್ ಆಗೋದಕ್ಕೆ. ನಿಮ್ಮ ಹತ್ರ 99% ಸ್ಟ್ರಾಟಜಿ ಆಕ್ಯುರೇಸಿ ಇರೋ ಸ್ಟ್ರಾಟಜಿ ಇರಲಿ, 100% ಇರಲ್ಲ ಬಿಡಿ. ಯಾವುದೇ ಟ್ರೇಡರ್ ಹತ್ರ 100% ಸ್ಟ್ರಾಟಜಿ ಅಂತೂ ಇರೋದೇ ಇಲ್ಲ. ಆಲ್ಮೋಸ್ಟ್ 90% ಇದ್ರೂ ಇರ್ಬೋದು. ಓಕೆನಾ, 90% ಇದ್ದರೆ ನೆಕ್ಸ್ಟ್ ಲೆವೆಲ್ ಪ್ರೋ ಬಿಡಿ. ಅದು 90% ಇದ್ರೂ ಕೂಡ ನಿಮಗೆ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಕ್ಸಸ್ಫುಲ್ ಟ್ರೇಡರ್ ಆಗೋದೇ ಇಲ್ಲ. ಸೊ ಸುಮಾರು ಜನ ಸ್ಟಾಕ್ ಮಾರ್ಕೆಟಿಗೆ ಬರ್ತೀರಾ, ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಇಲ್ಲಿ ಸ್ಟ್ರಾಟಜಿಗಳನ್ನ ಕಲ್ತ್ಕೊತೀರಾ, ಅಪ್ಲೈ ಮಾಡ್ತೀರಾ. ಆದರೆ ಟ್ರೇಡ್ ತಗೊಂಡಾಗ ಯಾವ ಥರ ನೀವು ಮ್ಯಾನೇಜ್ ಮಾಡ್ತೀರಾ, ರಿಸ್ಕ್ಗೆ ರಿವಾರ್ಡ್ನ ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಈ ರಿಸ್ಕ್ ರಿವಾರ್ಡ್ ಯಾರು ಕಲಿತಾರೋ ಅವ್ರಿಗೆ ಸ್ಟಾಕ್ ಮಾರ್ಕೆಟು ದುಡ್ಡು ಕೊಡೋದು, ಅವರೇ ಕಿಂಗ್ ಇಲ್ಲಿ. ಓಕೆನಾ, ನಿಮ್ಮ ಹತ್ರ ಸ್ಟ್ರಾಟಜಿ ಕಿಂಗ್ ಅಲ್ಲ, ಇಲ್ಲಿ ರಿಸ್ಕ್ ರಿವಾರ್ಡೇ ಕಿಂಗು. ಓಕೆನಾ, ಸೊ ಏನಿದು ರಿಸ್ಕ್ ರಿವಾರ್ಡ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರೇಡ್ ತಗೊತೀರಾ, ಆ ಟ್ರೇಡಲ್ಲಿ 10 ರೂಪಾಯಿ ಸ್ಟಾಪ್ ಲಾಸ್ ಇಡ್ತೀರಾ. ಅಂದರೆ 10 ರೂಪಾಯಿನ ನೀವು ಸ್ಟಾಪ್ ಲಾಸ್ ತೊಗೊಳಕ್ಕೆ 10 ರೂಪಾಯಿ ಸ್ಟಾಪ್ ಲಾಸ್ನ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ. 10 ರೂಪಾಯಿ ಸ್ಟಾಪ್ ಲಾಸ್ನ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂತಂದರೆ ಎಷ್ಟು ಲಾಭ, ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 10 ರೂಪಾಯಿಗೆ ನೀವು ಅಕಸ್ಮಾತ್ 10 ರೂಪಾಯಿಗೆ ಏನಾದರೂ 20 ರೂಪಾಯಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಟಾರ್ಗೆಟ್ ನಿಮ್ಮದು 20 ರೂಪಾಯಿ, 10 ರೂಪಾಯಿ ಸ್ಟಾಪ್ ಲಾಸು, 20 ರೂಪಾಯಿ ಟಾರ್ಗೆಟ್ ಆದರೆ ನಿಮ್ಮ ರಿಸ್ಕ್ ರಿವಾರ್ಡ್ ಬಂದು ಏನಾಗುತ್ತೆ ಅಂತಂದರೆ 1:2 ಆಗುತ್ತೆ. ಅರ್ಥ ಆಗ್ತಿದೆಯಾ? 10 ರೂಪಾಯಿ ಸ್ಟಾಪ್ ಲಾಸ್ ಕೊಡ್ತಾ ಇದ್ದೀರಾ, 20 ರೂಪಾಯಿ ಟಾರ್ಗೆಟ್ ಕೊಡ್ತಿದ್ದೀರಾ ಅಂದರೆ ನಿಮ್ಮ ರಿಸ್ಕ್ ಎಷ್ಟು? 1:2. ಇಲ್ಲಿ 1 ಅಂದರೆ 10 ರೂಪಾಯಿ, 2 ಅಂದರೆ 20 ರೂಪೀಸ್, ಅಂದರೆ 10 ರೂಪಾಯಿಗಿಂತ ಡಬಲ್ ತಗೊತಿದ್ದೀರಾ ನೀವು ಟಾರ್ಗೆಟ್ನ. ಅದನ್ನು ರಿಸ್ಕ್ ರಿವಾರ್ಡ್ ಅಂತೀವಿ. ಇದು ರಿಸ್ಕ್ ಅಂತೀವಿ, ಇದನ್ನು ರಿವಾರ್ಡ್ ಅಂತೀವಿ. ಓಕೆನಾ, ನಿಮಗೆ ಬೆಸ್ಟ್ ರಿಸ್ಕ್ ರಿವಾರ್ಡ್ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ, ನೀವು ಯಾವ್ದಾದ್ರು ಟ್ರೇಡ್ಗೆ ಎಂಟ್ರಿ ಆದರೆ ಈಗ ರಿಸ್ಕ್ ರಿವಾರ್ಡ್ ಇದು ರೇಷಿ ಗೊತ್ತಾಯಿತು, 1:2 ಅಂದರೆ ಏನು ಅಂತ. 10 ರೂಪಾಯಿಗೆ 20 ರೂಪಾಯಿ ಪ್ರಾಫಿಟ್ ಮಾಡೋದು ಅಂತ ನಿಮಗೆ ಗೊತ್ತಾಯಿತು. ಈಗ ರಿಸ್ಕ್ ರಿವಾರ್ಡ್ ಯಾವುದು ಬೆಸ್ಟು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಟ್ರೇಡ್ಗೆ ಎಂಟ್ರಿ ಆಗ್ತೀರಾ, ಎಂಟ್ರಿ ಆದಮೇಲೆ ಸ್ಟಾಪ್ ಲಾಸ್ ಇಡ್ತೀರಾ. ಆ ಸ್ಟಾಪ್ ಲಾಸ್ಗೆ ಮೊದಲು ಸ್ಟಾಪ್ ಲಾಸ್ ಟ್ರೇಡ್ಗೆ ಎಂಟ್ರಿ ಆಗ್ತೀನಿ, ಫಸ್ಟು ಸ್ಟಾಪ್ ಲಾಸ್ ಇಟ್ಬಿಡ್ಬೇಕು. ಹಿಂದೆ ಮುಂದೆ ನೋಡಬಾರ್ದು, ಟಾರ್ಗೆಟ್ ಹತ್ರ ಆಮೇಲೆ ಹಿಡಿಬೇಕಾರೆ ಫಸ್ಟ್ ಟ್ರೇಡ್ಗೆ ಎಂಟ್ರಿ ಆಗ್ತಿದಂಗೆ ಯು ಮಸ್ಟ್ ಪುಟ್ ಸ್ಟಾಪ್ ಲಾಸ್ ಇಟ್ರಿ. ಈಗ ಟಾರ್ಗೆಟ್ ಯಾವ ಥರ ಸೆಟ್ ಮಾಡಬೇಕು ಅಂತಂದರೆ, ಮೊದಲನೇ ಟಾರ್ಗೆಟ್ ನಿಮ್ಮದು 1:1. ಏನು ಹೇಳಿ? 1:1. 10 ರೂಪಾಯಿಗೆ 10 ರೂಪಾಯಿನ ಪ್ರಾಫಿಟ್ನ ಬುಕ್ ಮಾಡೋದೇ ನಿಮ್ಮ ಮೊದಲನೇ ಟಾರ್ಗೆಟ್. ಓಕೆನಾ, ಫಸ್ಟ್ ಟಾರ್ಗೆಟ್ ಇದು. ನೆಕ್ಸ್ಟ್ ಟಾರ್ಗೆಟ್ 1:2. ಸೆಕೆಂಡ್ ಟಾರ್ಗೆಟ್ ನಿಮ್ಮದು. ಸೆಕೆಂಡ್ ಟಾರ್ಗೆಟು 1:2. ಅರ್ಥ ಆಗ್ತಾ ಇದೆಯಾ? 1:2. ನೆಕ್ಸ್ಟ್ ಥರ್ಡ್ ಟಾರ್ಗೆಟ್ 1:3. 1:3 is your third target. and final target ಬಂದು ನಿಮ್ಮದು 1:5. ಇದು ನಿಮ್ಮ ಫೈನಲ್ ಟಾರ್ಗೆಟ್. ಫಸ್ಟ್ ಟಾರ್ಗೆಟ್ ಯಾವುದು? 1:1. ಸೆಕೆಂಡ್ ಟಾರ್ಗೆಟ್ 1:2. ಥರ್ಡ್ ಟಾರ್ಗೆಟ್ 1:3. ಫೋರ್ತ್ ಫೈನಲ್ ಟಾರ್ಗೆಟ್ 1:5. ಫಾರ್ ಎಕ್ಸಾಂಪಲ್ ಇದು ಯಾವ ಥರ ಸರ್ ನಿಮ್ಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಸೊ ಬಿಡಿಸಿ ಹೇಳ್ತೀನಿ ನೋಡಿ. ನೀವು ಯಾವ್ದಾರ ಒಂದು ಟ್ರೇಡ್ಗೆ ಎಂಟ್ರಿ ಆಗಿರ್ತೀರಾ, ಟ್ರೇಡ್ಗೆ ಎಂಟ್ರಿ ಆಗಿದ್ದಾಗ 10 ಲಾಟ್ನ ಬೈ ಮಾಡಿರ್ತೀರ. ಯು ಬೈ 10 ಲಾಟ್. ಒಂದು ಸೆಕೆಂಡ್ ಇಂದ ನಾನು ಕಾಪಿ ಮಾಡ್ತೀನಿ. ಯು ಬೈ
10 ಲಾಟ್, 10 ಲಾಟ್ನ ಬೈ ಮಾಡ್ತೀರಾ. 10 ಲಾಟ್ನ ಬೈ ಮಾಡಿದಾಗ ನೀವೇನು ಮಾಡಬೇಕು ಅಂದರೆ 1:1 ನಿಮ್ಮ ಟಾರ್ಗೆಟ್ ಬಂದು 10 ರೂಪಾಯಿ ಸ್ಟಾಪ್ ಲಾಸ್ ಇರುತ್ತೆ. ಟಾರ್ಗೆಟ್ ಬಂದು 10 ರೂಪಾಯಿ ಇರುತ್ತೆ ಫಸ್ಟ್ ಟಾರ್ಗೆಟ್. ಫಾರ್ ಎಕ್ಸಾಂಪಲ್ ಫಸ್ಟ್ ಟಾರ್ಗೆಟ್ನ ನೀವು ಇದರಲ್ಲಿ 1:1ಗೆ ಬುಕ್ ಮಾಡಬೇಕು. ಅದು ಯಾವ ಥರ ಅಂದರೆ 10 ಲಾಟಲ್ಲಿ ಹಾಫ್ ಆಫ್ ದ ಪ್ರೈಸ್ 50% ಲಾಟ್ನ ನೀವು 1:1ನಲ್ಲಿ ಬುಕ್ ಮಾಡಬೇಕು. 50% ಲಾಟ್ನ ಅರ್ಥ ಆಗ್ತಾ ಇದೆಯಾ? 50% ಲಾಟ್ ಮೀನ್ಸ್ 5 ಲಾಟ್. 5 ಲಾಟ್ನ ನೀವು 1:1ನಲ್ಲಿ ಬುಕ್ ಮಾಡಿಬಿಡಬೇಕು. ನೆಕ್ಸ್ಟ್ ಇನ್ನು ಉಳಿದಿರೋ 5 ಲಾಟಲ್ಲಿ ಮತ್ತೆ 50% ಲಾಟ್ನ ಬುಕ್ ಮಾಡಬೇಕು. ಇನ್ನು ಮಿಕ್ಕಿರೋ 5 ಲಾಟಲ್ಲಿ 50% ಅಂದರೆ 2 ಲಾಟ್ ಇಲ್ಲ 3 ಲಾಟ್ ಬರುತ್ತೆ. ಓಕೆನಾ? 2 ಲಾಟ್ನ ಬುಕ್ ಮಾಡಿ. 2 ಲಾಟ್ನ 1:2 ಅಲ್ಲಿ ಬುಕ್ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಟಾರ್ಗೆಟ್ 1:3. ಇದರಲ್ಲಿ ಕೂಡ ನೀವು ಇನ್ನು ಉಳಿದಿರೋ 3 ಲಾಟ್ ಇರುತ್ತೆ. ಅದರಲ್ಲಿ 2 ಲಾಟ್ನ ಬುಕ್ ಮಾಡಿ. 50% ಅಲ್ಲಿ 2 ಲಾಟ್ನ ಬುಕ್ ಮಾಡಿ. ಇನ್ನು ಉಳಿದಿರೋ 1%ನ 1:5ವರೆಗೂ ಹೋಲ್ಡ್ ಮಾಡಿ. ಹೋಲ್ಡ್ 1 ಲಾಟ್ ಟಿಲ್ ಲಾಸ್ಟ್ ಟಾರ್ಗೆಟ್. ಅರ್ಥ ಆಯ್ತಾ? ಇದು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಇದನ್ನ ವೆರಿ 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 ಇಂಪಾರ್ಟೆಂಟ್. ಇದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ಬೇಕಾದ್ರೆ. ಓಕೆನಾ? ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಈ ರಿಸ್ಕ್ ರಿವಾರ್ಡ್ನ ನಿಮ್ಗೆ ಎಷ್ಟೋ ಯೂಟ್ಯೂಬ್ ಚಾನಲ್ ನೋಡಿರ್ತೀರಾ. ಫ್ರೀಯಾಗಿ ನಿಮಗೆ ಸ್ಟ್ರಾಟಜಿಗಳು ಹೇಳ್ಕೊಡ್ತಾರೆ. ರಿಸ್ಕ್ ರಿವಾರ್ಡು ನಿಮ್ಮ ಮೇಲೆ ಬಿಟ್ಟು ಹಾಕ್ಬಿಡ್ತಾರೆ. ನಿಮ್ಮ ಇಷ್ಟ ರಿಸ್ಕ್ ರಿವಾರ್ಡ್ ಅಂತ. ಅರ್ಥ ಆಯ್ತಾ? ರಿಸ್ಕ್ ರಿವಾರ್ಡು ನಿಮಗೆ ಬಿಟ್ಟಿದ್ದು ಅಂತ ಬಿಟ್ಬಿಡ್ತಾರೆ, ಕೈ ತೊಳ್ಕೊಂಡ್ಬಿಡ್ತಾರೆ. ಅವರು ಹೇಳಕ್ ಹೋಗಲ್ಲ, ಟಾರ್ಗೆಟ್ ಕೊಡಲ್ಲ, ಕರೆಕ್ಟಾಗಿ ಕೊಡಲ್ಲ. 1:1 ಇಲ್ಲ 1:2 1:3 ನಿಮ್ಮ ಇಷ್ಟ ಅಂದ್ಬಿಟ್ಟು ಬಿಟ್ಬಿಡ್ತಾರೆ, ಕೈ ತೊಳ್ಕೊಂತಾರೆ. ಆದರೆ ಇದು ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ರಿಸ್ಕ್ ರಿವಾರ್ಡು ನೀವು ಪ್ರಾಫಿಟೇಬಲ್ ಆಗೋಕ್ಕೆ ಸಖತ್ತು ಹೆಲ್ಪ್ ಮಾಡುತ್ತೆ. ಓಕೆನಾ? ಇದನ್ನು ಆದರೆ ನಾನು ಸ್ಕ್ರೀನ್ಶಾಟ್ನ ನಾನು ಇನ್ಸ್ಟಾದಲ್ಲಿ ಹಾಕ್ತೀನಿ. ಆಗಲಿಲ್ಲ ಅಂದರೆ ನೀವು ಇದರಲ್ಲೇ ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ? ಸೊ ಇದನ್ನು ಪ್ರಾಕ್ಟಿಕಲಾಗಿ ನೋಡೋಣ ಯಾವ ಥರ. ಇದನ್ನು ಅರ್ಥ ಆಗಲಿಲ್ಲ ಸ್ವಲ್ಪ ಇನ್ನೊಂದು ಚೂರು ಹೇಳ್ಕೊಡಿ ಅಂತ ಇದ್ರೆ ನೋಡಿ. ಫಸ್ಟು ಇಲ್ಲೊಂದು ಟಾರ್ಗೆಟ್ ಸೆಟ್ ಮಾಡ್ತೀನಿ ನೋಡಿ. ಮೊದಲು ಟಾರ್ಗೆಟ್ ಸೆಟ್ ಮಾಡ್ತೀನಿ ನೋಡಿ. ಇಲ್ಲೊಂದು ಕ್ಯಾಂಡಲ್ ಇದೆ, ಇಲ್ಲಿ ಲಾಂಗ್ ಪೊಸಿಷನ್ ತಗೊಂಡೆ. ಈ ಕ್ಯಾಂಡಲ್ ಹೈ ಮೇಲೆ ಎಂಟ್ರಿ ಇರುತ್ತೆ ಅನ್ಕೊಳ್ಳಿ. ಈ ಕ್ಯಾಂಡಲ್ ಇದೆಯಲ್ಲ, ಇದ್ರ ಮೇಲೆ ಹೈ ಮೇಲೆ ಎಂಟ್ರಿ, ಇದು ಸ್ಟಾಪ್ ಲಾಸ್. ಫಸ್ಟ್ ಸ್ಟಾಪ್ ಲಾಸ್ನ ಸೆಟ್ ಮಾಡ್ಕೊಬೇಕು ನೀವು. ರಿಸ್ಕ್ ರಿವಾರ್ಡ್ನ ನೋಡೋಕ್ಕಿಂತ ಮುಂಚೆ ಫಸ್ಟು ಸ್ಟಾಪ್ ಲಾಸ್ನ ಸೆಟ್ ಮಾಡ್ಕೊಬೇಕು. ಫಸ್ಟು ಸ್ಟಾಪ್ ಲಾಸ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಪಾಯಿಂಟ್ ಇದೆ ಸ್ಟಾಪ್ ಲಾಸು? 9.80. ರಿಸ್ಕ್ ರಿವಾರ್ಡ್ 1:48 ತೋರಿಸ್ತಾ ಇದೆ. ಇದನ್ನು 1ಗೆ ಮಾಡ್ಕೊಬೇಕು ನೋಡಿ. ಕೆಳಗಡೆ ತಗೊಂಡು 1ಗೆ ತಗೊಂಬನ್ನಿ. 1ಗೆ ಮಾಡ್ಕೊಳ್ಳಿ. 1:04 ತೋರಿಸ್ತಾ ಇದೆ. 1 ಸೆಕೆಂಡ್. ಓಕೆ, ಈ ಥರ ಇದು 1ಗೆ ಮಾಡ್ಕೊಳ್ಳಿ. 1 ಅಂದರೆ ನೋಡಿ ಇಲ್ಲಿ 9.80 ಸ್ಟಾಪ್ ಲಾಸು. 9.85 9.80ನೇ ಬರುತ್ತೆ ನಿಮಗೂ ಇಲ್ಲಿ. ನನ್ನ ರಿಸ್ಕ್ ರಿವಾರ್ಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 9.8 ಸ್ಟಾಪ್ ಲಾಸು, 9.8 ಟಾರ್ಗೆಟ್. ಫಸ್ಟ್ ಟಾರ್ಗೆಟ್ನ ನೀವು 10 ಲಾಟಲ್ಲಿ ಏನು ಮಾಡಬೇಕು? ನೀವು 10 ಲಾಟಲ್ಲಿ 5 ಲಾಟ್ನ ನೀವು 1:1 ಬುಕ್ ಮಾಡ್ಕೊಂಡು ಬಿಟ್ಟಾಕ್ಬಿಡಿ. ಓಕೆನಾ? ಇನ್ನು ಉಳಿದಿರೋ 5 ಲಾಟಲ್ಲಿ ನೆಕ್ಸ್ಟು ಇನ್ನೊಂದ್ಸಲಿ ಲಾಂಗ್ ಪೊಸಿಷನ್ ತೊಗೊಳ್ಳಿ. ಇನ್ನೊಂದ್ಸಲಿ ಲಾಂಗ್ ಪೊಸಿಷನ್ ತಗೊಂಡು ಸೆಟ್ ಮಾಡಿ. ಓಕೆ, 1 ಸೆಕೆಂಡ್. ಇಲ್ಲಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ವಾಯ್ಸು, ಸೊ ಬೇಜಾರು ಮಾಡ್ಕೊಂಬಿಡಿ. ಅಕ್ಕಪಕ್ಕ ಮನೆಯಲ್ಲೆಲ್ಲ ಹಿಂಗೆ. ಸೊ ನೋಡಿ, ಈಗ ಮತ್ತು ಟಾರ್ಗೆಟ್ ಸೆಟ್ ಮಾಡಿದ್ವಿ. ನೆಕ್ಸ್ಟು 1:2 ಸೆಟ್ ಮಾಡ್ಕೊಳ್ಳಿ. ಇದನ್ನು ಸೆಟ್ ಮಾಡ್ಕೊಂಡ್ರಿ.
ಇದು 1:2. ಇಲ್ಲಿಗೆ 1:2 ನೋಡಿ. ಎಂಟ್ರಿ ಎಲ್ಲಿದೆ? 312ರಲ್ಲಿ ಎಂಟ್ರಿ ಇದೆ. ಫಸ್ಟ್ ಟಾರ್ಗೆಟ್ 321, ಸೆಕೆಂಡ್ ಟಾರ್ಗೆಟ್ 331. ಇಲ್ಲಿಗೆ ನಿಮ್ದು 2 ಟಾರ್ಗೆಟ್ ಬುಕ್ ಆಗುತ್ತೆ. ನೆಕ್ಸ್ಟ್ 3ನೇ ಟಾರ್ಗೆಟ್ ಬಂದು ಮತ್ತೆ ಲಾಂಗ್ ಪೊಸಿಷನ್ ತಗೊಳ್ಳಿ. ಬನ್ನಿ ಇಲ್ಲಿ ಕ್ಯಾಂಡಲ್ ಹತ್ರ ಇಟ್ಟು ಈ ಕ್ಯಾಂಡಲ್ ಲೋ ಸ್ಟಾಪ್ ಲಾಸ್ ಸೆಟ್ ಮಾಡ್ಕೊಳ್ಳಿ. ಇದನ್ನ ಮತ್ತೆ 1:3 1:3ಗೆ 1:3ಗೆ ಸೆಟ್ ಮಾಡ್ಕೊಳ್ಳಿ. 1:3ಗೆ ಸೆಟ್ ಮಾಡ್ಕೊಳ್ಳಿ. ಓಕೆ, ಒಂದು ಸೆಕೆಂಡ್ ಡಿಲೀಟ್ ಮಾಡಿ ಹೊಸ್ತಾ ಹಾಕ್ಕೊಡ್ತೀನಿ. 1 ಸೆಕೆಂಡ್. ಫಸ್ಟ್ 1:2ಗೆ ಸೆಟ್ ಮಾಡ್ತೀನಿ. ಓಕೆ, 1:2ಗೆ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1:3ಗೆ ಇದನ್ನ ಸೆಟ್ ಮಾಡ್ಕೊಳ್ಳಿ. 1:3 ಆಯಿತು. ಆಯಿತಾ? 1:3ಗೆ ಉಳಿದ 2 ಲಾಟ್ನ ಬುಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ಟಾರ್ಗೆಟ್ಗೆ 341, ಈ ಟಾರ್ಗೆಟ್ಗೆ 1:3ನ ಬುಕ್ ಮಾಡ್ಕೊಳ್ಳಿ. ಅಂದರೆ 2 ಲಾಟ್ನ ಬುಕ್ ಮಾಡ್ಕೊಳ್ಳಿ. ಇನ್ನು 1 ಲಾಟ್ ಉಳಿದಿರುತ್ತೆ, ಅದನ್ನು ಅಲ್ಟಿಮೇಟ್ ಟಾರ್ಗೆಟ್ 1:5ವರೆಗೂ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಏನು ಸರ್ ಇದು ಇಷ್ಟೊಂದು ಹಾಕೊಬೇಕಾ ಅಂತ ಅನ್ಕೊಂತಿದ್ದೀರಾ? ದುಡ್ಡು ಸುಮ್ಮನೆ ಬರಲ್ಲ ಸರ್. ಇವೆಲ್ಲ ಹಿಂಗೆ ಮಾಡ್ಕೊಂಡ್ರೆ, ವರ್ಕ್ ಮಾಡಿದ್ರೇ ಆಗೋದು. ಸುಮ್ಮನೆ ದುಡ್ಡು ಬರಲ್ಲ. ಸ್ಟಾಕ್ ಮಾರ್ಕೆಟಲ್ಲಂತೂ ರಕ್ತ ಕಣ್ಣೀರು ದುರ್ಸಿರ್ಬೇಕು ಸ್ಟಾರ್ಟಿಂಗ್. ನೀವು ಒಂದು ಡಿಸಿಪ್ಲಿನ್ ಕಳಿಬೇಕಾದ್ರೆ. ಯಾಕಂದರೆ ಇದು ನೀವು ಹೋಗಿ ಬಿಸಿಲಲ್ಲಿ ಕೂಲಿ ಮಾಡೋ ಥರ ಆಗಲಿ, 9 to 5 ಜಾಬ್ ಮಾಡೋ ಥರ ಅಲ್ಲ. ಇದೊಂದು ಸ್ಕಿಲ್ಲು, ಕಷ್ಟವಾಗಿರೋ ಸ್ಕಿಲ್ಲು. ಈಸಿಯಾಗಿ ದುಡ್ಡು ಮಾಡ್ಬೋದು, ಆದರೆ ಸ್ಕಿಲ್ ಕಷ್ಟ. ಒಂದ್ಸಲಿ ನೀವು ಡಿಸಿಪ್ಲಿನಾಗಿ ಕಲ್ತ್ರೆ ದುಡ್ಡೇ ದುಡ್ಡು. ನೋಡಿ, 1:5ಗೆ 1 ಲಾಟ್ನ ನಿಲ್ಲಿಸ್ಕೊಳ್ಳಿ. ಇದು 1:5 ನೋಡಿ. 1:1, 1:2, 1:3, 1:5 ಈ ಥರ ನೀವು ಟಾರ್ಗೆಟಲ್ಲಿ ಎಕ್ಸಿಟ್ ಟಾರ್ಗೆಟ್ನ ಸೆಟ್ ಮಾಡ್ಕೊಂಡು ಎಕ್ಸಿಟ್ ಆಗಿ. ಈ ಥರ ಮಾಡಿದ್ರೆ ನಿಮ್ಮ ಸೈಕಾಲಜಿನೂ ಬೆಳೆಯುತ್ತೆ, ಹೋಲ್ಡಿಂಗ್ ಕೆಪಾಸಿಟಿನೂ ಬೆಳೆಯುತ್ತೆ, ಮತ್ತು ಡಿಸಿಪ್ಲಿನು ಬರುತ್ತೆ. 1:1ಗೆ ಬರ್ತಿದ್ದಂಗೆ ಏನು ಮಾಡಬೇಕು ಸರ್? 1:1ಗೆ ಬರ್ತಿದ್ದಂಗೆ ನೀವು 5 ಲಾಟ್ನ ಎಕ್ಸಿಟ್ ಪ್ರಾಫಿಟ್ ಬುಕ್ ಮಾಡ್ತೀರಾ. ಅರ್ಥ ಆಯ್ತಾ? 5 ಲಾಟ್ನ ಪ್ರಾಫಿಟ್ ಬುಕ್ ಮಾಡ್ತೀರಾ. ಇನ್ನು ಮಿಕ್ಕಿದನ್ನ ಏನು ಮಾಡಬೇಕು? ಇನ್ನು ಮಿಕ್ಕಿದ ಕ್ವಾಂಟಿಟಿನ ಕಾಸ್ಟ್ ಟು ಕಾಸ್ಟ್ ಇಟ್ಕೊಬೇಕು. ಕಾಸ್ಟ್ ಟು ಕಾಸ್ಟ್ ಇಟ್ಕೊಬೇಕು. ಕಾಸ್ಟ್ ಟು ಕಾಸ್ಟ್ ಅಂದರೆ ನೀವು ಎಲ್ಲಿ ಎಂಟ್ರಿ ಆಗಿರ್ತೀರಲ್ಲ ಆ ಪಾಯಿಂಟಿಗೆ ತಂದು ಶಿಫ್ಟ್ ಮಾಡಬೇಕು. 1:1ಗೆ ಬರ್ತಿದ್ದಂಗೆ ಟಾರ್ಗೆಟ್ನ. ಓಕೆನಾ? 1:1ಗೆ ಬರ್ತಿದ್ದಂಗೆ ಕಾಸ್ಟ್ ಟು ಕಾಸ್ಟ್ ಇಟ್ಬಿಡ್ಬೇಕು. ಎಲ್ಲ ಲಾಟ್ನೂ ಅಷ್ಟೇ. 5 ಲಾಟ್ನ ನೀವು ಬುಕ್ ಮಾಡ್ಕೊಂಡು ಇನ್ನು ಉಳಿದಿರೋ ಲಾಟ್ನ ಕಾಸ್ಟ್ ಟು ಕಾಸ್ಟಿಗೆ ತಂದು ಇಟ್ಬಿಡ್ಬೇಕು. ನೆಕ್ಸ್ಟ್ 1:2 ಆಗೋವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ನೀವು ಇದನ್ನ ಇವೆಲ್ಲ ಕಾಸ್ಟ್ ಟು ಕಾಸ್ಟಲ್ಲಿ ಬಿಟ್ಟಿರಬೇಕು. ನೀವು ಕಾಸ್ಟ್ ಟು ಕಾಸ್ಟ್ಗಿಂತ ಕಮ್ಮಿ ತಗೊಂಡೋಗ್ಬಿಡಿ. SLಗೆ ಕಾಸ್ಟ್ ಟು ಕಾಸ್ಟ್ ಬಂದು SL ಇಟ್ಟಾಯ್ತಾ? ಕಾಸ್ಟ್ ಟು ಕಾಸ್ಟಲ್ಲಿ ತಲೆ ಕೆಡ್ಸ್ಕೊಂಬಿಡಿ. SL ಇಟ್ಟಾದ್ರೆ ಎಲ್ಲಿ ಎಂಟ್ರಿ ಆಗಿರ್ತೀರಾ ಅಲ್ಲಿ ಹೋಗುತ್ತೆ. ಆದರೆ ಆಲ್ರೆಡಿ ನೀವು ಅಲ್ಲೇ 1:1ನಲ್ಲಿ 5 ಲಾಟ್ನ ಟಾರ್ಗೆಟ್ ಬುಕ್ ಮಾಡ್ಕೊಂಡಿರ್ತೀರಾ. ನೀವೇನು ದೊಡ್ಡ ಟಾರ್ಗೆಟ್ಗೆ ಕಾಯ್ತಾ ಇರ್ತೀರಾ. ಓಕೆನಾ? ಸೊ ಪ್ರತಿ ಲಾಟ್ಗೂ ಅಷ್ಟೇ ಕಾಸ್ಟ್ ಟು ಕಾಸ್ಟಲ್ಲಿ ಇಟ್ಬಿಡಿ. ಒಟ್ಟಿಗೆ 5 ಲಾಟ್ನ ಉಳಿದಿರೋ 5 ಲಾಟ್ನ ಕಾಸ್ಟ್ ಟು ಕಾಸ್ಟಲ್ಲಿ ಇಟ್ಟು ಮೇಂಟೈನ್ ಮಾಡಿ. ಓಕೆನಾ? ಕಾಸ್ಟ್ ಟು ಕಾಸ್ಟಲ್ಲಿ ಇಟ್ಕೊಂಡು ಕಾಯ್ತಾ ಇರ್ಬೇಕು ಈ ಟಾರ್ಗೆಟ್ಗೆ ಎಲ್ಲದಕ್ಕೂ. ಆಮೇಲೆ SL ಇದೇ ಇಟ್ಕೊಂಡು ಕಾಯಬಾರ್ದು. 1:1 ಬರ್ತಿದ್ದಂಗೆ ಶಿಫ್ಟ್ ಮಾಡಿಬಿಡ್ಬೇಕು ಕಾಸ್ಟ್ ಟು ಕಾಸ್ಟ್ಗೆ ನಿಮ್ಮ ಸ್ಟಾಪ್ ಲಾಸ್ನ. 1:1 ಬರ್ತಿದ್ದಂಗೆ ಆಮೇಲೆ ಒಂದೊಂದೇ ಬುಕ್ ಮಾಡ್ಕೊಂಡು ಹೋಗಬೇಕು. ಸರ್ ಏನು ಸರ್ ಇಷ್ಟೆಲ್ಲ ಮಾಡಬೇಕಾ? ಮಾಡಲೇಬೇಕು. ನೀವು ಪ್ರಾಫಿಟೇಬಲ್ ಆಗಬೇಕು ಅಂದರೆ ಇಷ್ಟೆಲ್ಲ ಮಾಡಲೇಬೇಕು. ಇದನ್ನು ಹಾಕೋಕ್ಕಿಂತ ಮುಂಚೆ ಇದನ್ನು ಬ್ಯಾಕ್ ಟೆಸ್ಟ್ಗಳು ಮಾಡ್ಕೊಳ್ಳಿ. ಇದನ್ನು ಯಾವುದೇ ಸ್ಟ್ರಾಟಜಿ ಆಗಲಿ ಬ್ಯಾಕ್ ಟೆಸ್ಟ್ ಮಾಡಿ ಲೈವ್ ಟ್ರೇಡಲ್ಲಿ ಯಾವ್ದಾರು ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ಟ್ರೇಡಲ್ಲಿ ತೋರಿಸ್ತೀನಿ. ಇದು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯಾವ ಸ್ಟ್ರಾಟಜಿ ಇರುತ್ತೋ ಗೊತ್ತಿಲ್ಲ, ನನ್ನೊಂದು ಸ್ಟ್ರಾಟಜಿ ತೋರಿಸ್ತೀನಿ ನೋಡಿ. ಯಾವುದರ ಒಂದು ನಾನು ಆ್ಯಕ್ಚುಲಿ ಇಂಡಿಕೇಟರ್ ಬೇಸ್ ಮೇಲೆ ಮಾಡಲ್ಲ, ಯಾವುದೋ ಒಂದು ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀನಿ, ಅದ್ರ ಸ್ಟ್ರಾಟಜಿ ಹೇಳ್ತೀನಿ. ನೋಡಿ, ಇದು
ನಂದು ಇ ಎಮ್ ಮೇಲೆ ಕ್ಲೋಸ್ ಆದರೆ ಎಂಟ್ರಿ ಇರುತ್ತೆ. ಟಾರ್ಗೆಟ್ ಸ್ಟಾಪ್ ಲಾಸ್ ಬಂದು ಲಾಸ್ಟ್ ಸ್ವಿಂಗು ಮೈ ಸ್ಟಾಪ್ ಲಾಸ್ ಇರುತ್ತೆ. ಸೊ ಈ ಕ್ಯಾಂಡಲ್ ಮೇಲೆ ಹಾಕ್ತೀನಿ. ಈ ಕ್ಯಾಂಡಲ್ ಮೇಲೆ ಹಾಕಿ ಈ ಕ್ಯಾಂಡಲ್ನಿಂದ ಇಲ್ಲಿ ಸ್ಟಾಪ್ ಲಾಸ್ ನಮ್ಮದು. ಈ ಲಾಸ್ಟ್ ಸ್ವಿಂಗ್ ಇದೆಯಲ್ಲ ಇದು ಸ್ಟಾಪ್ ಲಾಸು. ಈಗ 1:1 ನೋಡಿ. ಫಸ್ಟ್ 1:1 ನೋಡ್ತೀನಾ, ಬಂತಿಲ್ಲಿ 1:1ಗೆ ಹಾಫ್ ಆಫ್ ದ ಕ್ವಾಂಟಿಟಿ ಬುಕ್ ಮಾಡ್ಕೊಂಡೆ, ಇಲ್ಲಿ ಬುಕ್ ಮಾಡ್ಕೊಂಡೆ. ನೆಕ್ಸ್ಟು ಸೇಮ್ ಇಡ್ತೀನಿ. 1:1 ಆಗ್ತಿದ್ದಂಗೆ ಏನು ಮಾಡ್ಬಿಡ್ತೀನಿ, ಎಸ್ ಎಲ್ ತಂದು ಶಿಫ್ಟ್ ಮಾಡ್ಬಿಡ್ತೀನಿ ಇಲ್ಲಿಗೆ ಎಂಟ್ರಿಗೆ ಎಸ್ ಎಲ್ ಶಿಫ್ಟ್ ಮಾಡ್ಬಿಟ್ಟು ಟಾರ್ಗೆಟ್ ಈಗ 1:2ಗೆ ಕಾಯ್ತಾ ಇರ್ತೀನಿ. 1:2ಗೆ ಕಾಯ್ತಾ ಇರ್ತೀವಿ ನೋಡಿ. 1:2 ಕಾಣಿಸ್ತಾ ಇಲ್ಲ ಇದು. ಸೆಕೆಂಡ್ ಮೊದಲಿಂದ ಆಗ್ತೀವಿ. ಇದು 1:1 ನೆಕ್ಸ್ಟ್ 1:2 ಬರ್ತಿದ್ದಂಗೆ ನೀವು ಫಸ್ಟ್ ಇದು ಸೆಟ್ ಮಾಡ್ಕೊಂಬಿಡಿ. 1:2 ಅಚೀವ್ ಆಯಿತು. 1:2 ಅಚೀವ್ ಆಯಿತು. ನೆಕ್ಸ್ಟು ಇದ್ರ ಮೇಲೆ ಇಟ್ಟದ್ಮೇಲೆ 1:3 ನೋಡಿ. 1:3 ನೋಡಿ. ಬಂತ 1:3 ಇಲ್ಲಿ ನೋಡಿ. ರೇಷಿಯೋ ಚೇಂಜ್ ಆಗುತ್ತೆ. ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಇದೆಯಲ್ಲ, ಇದು ಚೇಂಜ್ ಆಗುತ್ತೆ. 1:3 ಬಂತು. ಇನ್ನು ಉಳಿದಿರೋ ಲಾಟ ನಾನು 1:5ಗೆ ಕಾಯ್ತೀನಿ. ಆದರೆ ಇವೆಲ್ಲ ಒಂದ್ಸಲಿ 1:1 ಟಾರ್ಗೆಟ್ ಹಿಟ್ ಆಗ್ತಿದ್ದಂಗೆ ನೀವು ನಿಮ್ಮ ಸ್ಟಾಪ್ ಲಾಸ್ನ ತಂದು ಕಾಸ್ಟ್ ಟು ಕಾಸ್ಟ್ ಇಟ್ಬಿಡಬೇಕು. ಓಕೆನಾ? ಕಾಸ್ಟ್ ಟು ಕಾಸ್ಟ್ ಇಟ್ರೇ ನೀವು ಪ್ರಾಫಿಟೇಬಲ್ ಆಗೋಕ್ಕೆ ಸಾಧ್ಯ. ನೆಕ್ಸ್ಟ್ 1:5 ಮುಲಾಜ ಇಲ್ಲ. 1:5ವರೆಗೂ ವೆಯ್ಟ್ ಮಾಡಿ. ಮುಲಾಜ ಇಲ್ಲ. ಇದು ಫಾರೆಕ್ಸ್ ಆ್ಯಕ್ಚುಲಿ. ಇದು 1:5 ಹಾಂ 1:5 ನೋಡಿ. ಇಲ್ಲಿ ಬಂತು ನೋಡಿ. 1:5 ಹೋಗಿಲ್ಲ, 1:4 ಅಚೀವ್ ಆಗಿದೆ. ಆದರೆ ಸ್ಟಾಪ್ ಲಾಸ್ನ ನಾವು ಕಾಸ್ಟ್ ಟು ಕಾಸ್ಟ್ ಇಟ್ಟಾಗ ಬಂದು ಕಾಸ್ಟ್ ಟು ಕಾಸ್ಟ್ಗೆ ಎಕ್ಸಿಟ್ ಆಗಿದೆ. ಈಗ ನಡೀತಾ ಇದೆ ಮಾರ್ಕೆಟಿಗೆ. ಓಕೆನಾ? ಸೊ ಈ ಥರ ನಿಮ್ದು ಯಾವ ಸ್ಟ್ರಾಟಜಿ ಇರುತ್ತೋ ಅದ್ರ ಮೇಲೆ ರಿಸ್ಕ್ ರಿವಾರ್ಡ್ನ ಈ ಥರ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ರಿಸ್ಕ್ ರಿವಾರ್ಡ್ನ ಯಾರು ಕಲ್ತ್ಕೊಂತಾರೋ ಅವರು ಕಿಂಗ್. ಓಕೆನಾ? ಸೊ ನೆಕ್ಸ್ಟ್ ಈ ಸ್ಟ್ರಾಟಜಿ ಬೇಕು ಅಂದರೆ ಯಾರಿಗಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ 5,000 ಫಾಲೋವರ್ಸ್ ಆದಮೇಲೆ ಈ ಸ್ಟ್ರಾಟಜಿ ಹೇಳ್ತೀನಿ ನಾನು. 5,000 ಫಾಲೋವರ್ಸ್ ಆದಮೇಲೆ ಬೇಗ 5,000 ಫಾಲೋವರ್ಸ್ ಮಾಡಿಬಿಡಿ, ಎಲ್ಲ ಶೇರ್ ಮಾಡಿ. ಒಂದು ಸ್ಟ್ರಾಟಜಿ ಹೇಳ್ತೀನಿ ನಾನು. ಇದು ಆ್ಯಕ್ಚುಲಿ ಇದು ಬ್ಯಾಕ್ ಟೆಸ್ಟ್ ಮಾಡ್ತಿದ್ದೀನಿ. ಎಲ್ಲೋ ಬೇರೆ ಯೂಸ್ ಮಾಡ್ತಾರೋ ಸ್ಟ್ರಾಟಜಿ ಇದು, ಆದರೆ ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀನಿ ನಾನೇನು. ಅದಿನ್ನೂ ಹೈ ಆ್ಯಕ್ಯುರೇಟ್ ಆಗಿ ನಾನು ನಿಮಗೆ ತಲುಪಿಸ್ತೀನಿ. ಓಕೆನಾ? ಸೊ ಬಾಯ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ.